ಅಣ್ಣ ಈ ತಿಂಗಳು ಮನೆ ಖರ್ಚಿಗೆ ದುಡ್ಡಣ್ಣ. ಇರು, ಲಾಸ್ಟ್ 4-5 ತಿಂಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಚೈತ್ರ, ನೀನು ಮನೆ ಖರ್ಚಿಗೆ ಕೊಡೋ ಹಣ ತುಂಬಾನೇ ಕಡಿಮೆ ಆಗ್ತಾ ಇದೆ. ನಿನ್ನ ಸ್ಯಾಲ್ರಿ ಮೇಲೆ ನನ್ನ ಕಣ್ಣಿದೆ ಅಂತೆಲ್ಲ ಅನ್ಕೋಬೇಡ, ಏನಾದರೂ ದುಂದು ವೆಚ್ಚ ಮಾಡ್ತಾ ಇದೆಯೇನೋ ಅಂತಷ್ಟೇ ನಾನು ಕೇಳ್ತಾ ಇರೋದು. ಹಂಗಲ್ಲಣ್ಣ, ನನಗೂ ಖರ್ಚಿರುತ್ತಲ್ವಾ, ಈ ತಿಂಗಳು ಇಷ್ಟೇ ದುಡ್ಡಣ್ಣ. ಅಷ್ಟೇ ಇದೆಯಾ? ಬೇಡ, ನೀನೇ ಇಟ್ಕೊಂಗಿದ್ರೆ. ಅಯ್ಯೋ, ಯಾಕಷ್ಟು ಕೋಪ ಮಾಡ್ಕೋತೀಯ? ಛೇ, ಈ ಹುಡುಗಿ ಒಳ್ಳೇದಕ್ಕೆ ಹೇಳಿದ್ರೆ ಕೋಪ ಮಾಡ್ಕೊಂಡ್ಬಿಟ್ಲಲ್ಲ. ದುಡ್ಡನ್ನೇನಾದರೂ ಕೆಟ್ಟದಕ್ಕೆ ಯೂಸ್ ಮಾಡ್ತಾ ಇದ್ದಾಳ ಹೆಂಗೆ? ಹಲೋ ಸರ್, ಅಪ್ಪನ್ನ ಅಡ್ಮಿಟ್ ಮಾಡಿದ್ದೀನಿ ಹಾಸ್ಪಿಟಲ್ಗೆ. ಒಂದು 2 ಲಕ್ಷ ರೂಪಾಯಿ ಸಿಗ್ಬೋದಾ ಸರ್? ಇಲ್ವಾ? ಸರ್, ಅಪ್ರೂವಲ್ ಆಗಿದಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಅಣ್ಣ, ನೀನು ಏನು ಅರೇಂಜ್ ಮಾಡಬೇಡ, ಹಾಸ್ಪಿಟಲಲ್ಲಿ ಅಪ್ಪಂಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಆಗುತ್ತೆ, ಎಲ್ಲ ಅರೇಂಜ್ ಆಗಿದೆ. 2 ಲಕ್ಷ ರೂಪಾಯಿ ಅರೇಂಜ್ ಆಯ್ತಾ? ಅದು ಅಣ್ಣ, ಇಷ್ಟು ದಿನ ನಿನಗೆ ಮನೆ ಖರ್ಚಿಗೆ ದುಡ್ಡು ಕಮ್ಮಿ ಕೊಡ್ತಾ ಇದ್ದೆ ಅಲ್ವಾ, ಅಪ್ಪ ಅಮ್ಮಂಗೋಸ್ಕರ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸಿದ್ದೆ. ಪ್ರತಿ ತಿಂಗಳು ಅದಕ್ಕೆ ದುಡ್ಡು ಕಟ್ಟಾಗ್ತಾ ಇತ್ತಣ್ಣ. ಈಗ ನಮ್ಗದು ಯೂಸ್ ಆಗಿದೆ, ಇನ್ಶೂರೆನ್ಸು ಕ್ಲೈಮ್ ಆಗ್ತಿದೆ ಅಪ್ಪಂಗೋಸ್ಕರ. ಸಾರಿ ಚೈತ್ರ, ನಿನ್ನನ್ನು ತುಂಬ ತಪ್ಪಾಗಿ ತಿಳ್ಕೊಂಡೆ, ಪ್ಲೀಸ್ ಬೇಜಾರು ಮಾಡಬೇಡ. ಇಲ್ಲ, ಸರಿ ಬಿಡೋಣ. ಬದುಕು ನಿಮ್ಮನ್ನ ಯಾವಾಗ ಪರೀಕ್ಷಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಟುಂಬಕ್ಕೆ ಆರೋಗ್ಯದ ತುರ್ತು ಪರಿಸ್ಥಿತಿ ಎದುರಾಗೋ ಮುನ್ನವೇ ಆರೋಗ್ಯ ವಿಮೆಯ ರಕ್ಷಣೆ ಪಡ್ಕೊಳ್ಳಿ. ಈಗಲೇ ನಮ್ಮ ಚಾನೆಲ್ ಬಯೋದಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ವಿಭಿನ್ನ ಪ್ಲಾನ್ಗಳನ್ನ ಹೋಲಿಸಿ ನಿಮ್ಮ ಕುಟುಂಬಕ್ಕೆ ಸೂಕ್ತವಾದಂತ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆರಿಸ್ಕೊಳ್ಳಿ. ಬಾಸ್ ವಾಲಾ, ಬಿ ದ ಬಾಸ್.